ಹಾಯ್ ನನ್ನ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದರೆ ಇವತ್ತು ನನ್ನ ಮುಂದೆ POCO X4 Pro 5G ಸ್ಮಾರ್ಟ್ಫೋನ್ ಇರುವಂಥದ್ದು. ಆಲ್ರೆಡಿ ಈ ಒಂದು ಸ್ಮಾರ್ಟ್ಫೋನ್ ಇನ್ನೊಂದು ಹೆಸರಿನಲ್ಲಿ ಲಾಂಚ್ ಆಗಿರುವಂಥದ್ದು ಆಯಿತಾ. ಸೊ ಅದೇ ಒಂದು ಸ್ಪೆಸಿಫಿಕೇಷನ್ ಸಣ್ಣ ಚೇಂಜನ್ನು ಮಾಡಿ ಇನ್ನೊಂದು ಹೆಸರಿನಲ್ಲಿ POCO X4 Pro 5G ಅಂತ ಲಾಂಚ್ ಮಾಡಿರುವಂಥದ್ದು ಆಯಿತು. ನಾನು ಈ ಒಂದು ವಿಡಿಯೋ ಮಾಡೋ ಟೈಮಲ್ಲಿ ಈ ಒಂದು ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನನಗನ್ನಿಸ್ದಂಗೆ ಒಂದು ಸ್ಮಾರ್ಟ್ಫೋನ್ 18-19 ಸಾವಿರ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗ್ಬೋದು ಅಂತ ಅನ್ನಿಸ್ತಾ ಇರುವಂಥದ್ದು. ಒಂದು ಪ್ರೈಸ್ ರೇಂಜಿಗೆ ಹೌದು ಒಂದು ಒಳ್ಳೆ ಸ್ಪೆಸಿಫಿಕೇಷನ್ ಕಾದು ನೋಡಿ ಎಷ್ಟು ಲಾಂಚ್ ಆಗುತ್ತೆ ಅಂತ. ನಾನಿವತ್ತು ಈ ಒಂದು ಫೋನ್ನ ಅನ್ಬಾಕ್ಸ್ ಮಾಡ್ತಾ ಇದ್ದೀನಿ, ಯೂಸ್ ಮಾಡಿ ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಈ ಪ್ರೈಸ್ ರೇಂಜ್ಗೆ ಈ ಒಂದು ಸ್ಮಾರ್ಟ್ ಫೋನ್ ಪರ್ಚೇಸ್ ಮಾಡ್ಬೋದಾ, ಏನ್ ಚೆನ್ನಾಗಿದೆ ಏನ್ ಚೆನ್ನಾಗಿಲ್ಲ ಇದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಬಹುದು. ಮೊದಲದಾಗಿ ಈ ಒಂದು ಸ್ಮಾರ್ಟ್ ಫೋನನ್ನು ಅನ್ಬಾಕ್ಸ್ ಮಾಡಿ ಗಮನಿಸ್ತಾ ಇದ್ರೆ ಒಂದು ಫೋನ್ನ ಬಾಕ್ಸ್ ನಿಮಗೆ ಈ ರೀತಿ ನೋಡೋಕೆ ಸಿಗುತ್ತೆ. ಈ ಒಂದು ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್, ಅದರಲ್ಲಿ ನಿಮಗೆ ಸಿಮ್ ಎಜೆಕ್ಷನ್ ಪಿನ್ನು, ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡ್ ಜೊತೆಗೆ ಒಂದು ಟ್ರಾನ್ಸ್ಪರೆಂಟ್ ಬ್ಯಾಕ್ ಕವರ್ ಇರುವಂಥದ್ದು, ಒಂದು ಒಳ್ಳೆ ಕ್ವಾಲಿಟಿಯ TPU ಕವರ್. ಅದರ ಕೆಳಗಡೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ ಫೋನ್ ನಿಮಗೆ ನೋಡೋಕೆ ಸಿಗ್ತಾ ಇರುವಂಥದ್ದು. ನೋಡೋದಕ್ಕೆ ಸೇಮ್ ಅದೇ ರೀತಿ ಇದೆ, ಯಾವುದು ಅಂತ ನೀವು ಆಲ್ರೆಡಿ ಗೆಸ್ ಮಾಡಿರಬಹುದು. ಅದನ್ನು ಬಿಟ್ಟರೆ ಇದರೊಳಗಡೆ ನಿಮಗೆ 67 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್, ಅದರಲ್ಲೂ ಕೂಡ ಸೇಮ್ ಇಷ್ಟೇ ಇತ್ತು. ಮತ್ತೊಂದು USB Type C ಡಾಟಾ ಕೇಬಲ್ Type A ಇಂದ Type C ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೇನೂ ಸಹ ನಿಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಏನು ಡೈರೆಕ್ಟಾಗಿ ಒಂದು ಸ್ಮಾರ್ಟ್ ಫೋನಿಗೆ ಬಂತು ಅಂತ ಅಂದರೆ ಹಿಂಗೆ ನೋಡೋಕೆ ಸಿಗುತ್ತೆ ಆಯಿತಾ. ಈ ಒಂದು ಫೋನ್ನ ಬ್ಯಾಕ್ ಡಿಸೈನು ಡಿಫ್ರೆಂಟ್ ಆಗಿದೆ. ಕ್ಯಾಮ್ರಾ ಅದು ಬಂಪ್ ಇದೆ ಅಲ್ವಾ, ತುಂಬ ದೊಡ್ಡದಾಗಿ ಓಲ್ಡ್ ಫೋನ್ಗೆ ಕವರ್ ಆಗುತ್ತೆ, ತುಂಬ ದೊಡ್ಡದಾಗಿರುವಂಥದ್ದು ಗಮನಿಸ್ತಾ ಇದ್ದಾರೆ. ಅಷ್ಟು ಚೇಂಜ್ ಬಿಟ್ಟರೆ ಏನು ಅಂತ ಮೇಜರ್ ಡಿಫ್ರೆನ್ಸ್ ಇಲ್ಲ ಆಯಿತಾ. ಈ ಒಂದು ಫೋನ್ನ ಫ್ರಂಟಲ್ಲಿರುವಂಥದ್ದು ಗ್ಲಾಸು ಮತ್ತು ಫೋನ್ನ ಬ್ಯಾಕಲ್ಲೂ ಕೂಡ ಗ್ಲಾಸೇ ಇರುವಂಥದ್ದು ಸೂಪರ್ ವಿಷಯ ಆಯಿತಾ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ ಇದೆ, ಸ್ಕ್ರೀನ್ ಗಾರ್ಡ್ ಅವರು ಹಾಕಿದ್ದಾರೆ ಮುಂಚೆನೇ, ಒಂದು ಒಳ್ಳೆ ವಿಷಯ. ಇದರಲ್ಲೂ ಕೂಡ ಬೆಸಲ್ ತುಂಬ ಕಡಿಮೆ ಇರುವಂಥದ್ದು ಎಲ್ಲ ಕಡೆ. ಫ್ರಂಟ್ ಇದು ಒಂದು ಒಳ್ಳೆ ಲುಕಿಂಗ್ ಫೋನ್. ಹಿಂದ್ಗಡೆ ನಿಮಗೆ ಡಿಫ್ರೆಂಟ್ ಗ್ರೇಡ್ ಲುಕ್ ಆಯಿತು, ಒಂದು ಸ್ಪಾಟ್ ಲೈಟ್ ಡಿಸೈನ್ ಅಂತ ಅನ್ಬೋದು. ಒಂದು ಸ್ಪಾಟ್ ಲೈಟ್ ಬರುತ್ತೆ ನೋಡಿ, ಸೊ ಅದೇ ರೀತಿ ಲುಕ್ ನಿಮಗೆ ಸಿಗ್ತಾ ಇರುವಂಥದ್ದು. ದೊಡ್ಡ ಒಂದು ಕ್ಯಾಮ್ರಾ ಬಂಪ್ ಆಗಲಿಡ್ದಂಗೆ ಸ್ಮಡ್ಜಸ್ ಆಗುತ್ತೆ, ಸ್ಕ್ರ್ಯಾಚ್ ಆಗುವ ಸಾಧ್ಯತೆ ಕೂಡ ಇರುತ್ತೆ. ಗ್ಲಾಸ್ ಹೌದು ಆಯಿತಾ, ಅಷ್ಟು ಇದೆ, ಸ್ಕ್ರ್ಯಾಚ್ ಆಗಿಲ್ಲ, ಬಟ್ ಸ್ಟಿಲ್ ಬ್ಯಾಕ್ ಕವರ್ ಹಾಕೊಂಡ್ರೆ ತುಂಬ ಒಳ್ಳೆಯದು. ಬಾಕ್ಸಲ್ಲಿ ಕೊಟ್ಟಿದ್ದಾರೆ, ಹಾಕೊಂಬಿಡಿ. ಮತ್ತು ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಿರುವಂಥದ್ದು ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್ ಫಿಂಗರ್ ಪ್ರಿಂಟ್ ಸೆನ್ಸರ್ ಇದೆ ಅಂತ. ಹಿಂದ್ಗಡೆ ನಿಮಗೆ ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಇದೆ ಮತ್ತು ಸಿಂಗಲ್ LED ಫ್ಲಾಶ್ ಇರುವಂಥದ್ದು. ನಿಮಗೆ ಒಂದು ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಸಿಗ್ತದೆ, ಆಬ್ವಿಯಸ್ಲಿ ಒಂದು ಪ್ರೈಸಿಗೆ. USB Type C ಪೋರ್ಟ್ ಇದೆ, 3.5 ಹೆಡ್ಫೋನ್ ಜಾಕ್ಸ್ ಇರುವಂಥದ್ದು ಮತ್ತು ಹೈಬ್ರಿಡ್ ಸಿಮ್ ಸ್ಲಾಟ್ ಇರುವಂಥದ್ದು. 2 ಸಿಮ್ಮು ಅಥವಾ ಒಂದು ಸಿಮ್, ಒಂದು SD ಕಾರ್ಡ್ ಹಾಕೊಬೋದು. ಮತ್ತು ಇದರಲ್ಲಿ ನಿಮಗೆ IR ಬ್ಲಾಸ್ಟರ್ ಕೂಡ ಇದೆ, ಸೂಪರ್ ವಿಷಯ. ಮತ್ತು ಸ್ಪೀಕರ್ ಗ್ರಿಲ್ ಇದರಲ್ಲೂ ಕೂಡ ಮೇಲ್ಗಡೆ ಕೆಳಗಡೆ ಇರುವಂಥದ್ದು. ಸೊ ಸ್ಟೀರಿಯೋ ಸ್ಪೀಕರ್ ಇದೆ ಅಂತ ಗೊತ್ತಾಗ್ತಿರುವಂಥದ್ದು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಒಂದು ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ, ತುಂಬ ಚೆನ್ನಾಗಿರುವಂಥದ್ದು. 18-19 ಸಾವಿರ ರೂಪಾಯಿಗೆ ಸೂಪರ್ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಆಯಿತಾ. ಇನ್ನೂ ಈ ಒಂದು ಫೋನ್ನ ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕಂತಂದರೆ ಏನೂ ಚೇಂಜ್ ಇಲ್ಲ, ಸೇಮ್ ಡಿಸ್ಪ್ಲೇ. 6.67 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಸೂಪರ್ ಅಮೋಲೆಡ್ ಡಿಸ್ಪ್ಲೇ. ಇದು ಕೂಡ 120 ಹರ್ಟ್ಸ್ನ ರಿಫ್ರೆಶ್ ರೇಟು, 1200 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸು ಸೂಪರ್ ಆಗಿದೆ. ಒನ್ ಆಫ್ ದ ಬೆಸ್ಟ್ ಡಿಸ್ಪ್ಲೇ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸಕ್ಕತ್ತಾಗಿ ತಲೆಗೆಡ್ಸ್ಕೊಂಬಿಡಿ. ಇನ್ನು ಈ ಒಂದು ಫೋನ್ನ ರ್ಯಾಮ್ ಮತ್ತು ಸ್ಟೋರೇಜ್ ಬಗ್ಗೆ ಮಾತನಾಡಬೇಕಂತಂದರೆ ರ್ಯಾಮ್ ಬಂದುಬಿಟ್ಟು LPDDR4X ರ್ಯಾಮ್ ಮತ್ತು ಸ್ಟೋರೇಜ್ ಇದರಲ್ಲೂ ಕೂಡ FS 2.2 ಸ್ಟೋರೇಜ್ ಇರುವಂಥದ್ದು ಒಂದು ಒಳ್ಳೆ ವಿಷಯ, ಒಳ್ಳೆ ಸ್ಟೋರೇಜ್ ರ್ಯಾಮನೇ ಒಟ್ಟಿಗೆ. ಇನ್ನು ಈ ಒಂದು ಫೋನ್ನ ಪ್ರೋಸರ್ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ಸೇಮ್ ಸ್ನ್ಯಾಪ್ಡ್ರ್ಯಾಗನ್ 695 5G ಪ್ರೋಸರ್ ಇರುವಂಥದ್ದು. ನಾನು AnTuTu ಬೇಸ್ ಮಾಡಿ ಚೆಕ್ ಮಾಡ್ದಂಗೆ ಆ ಒಂದು ಫೋನ್ಗಿಂತ ಇದರಲ್ಲಿ ಸ್ವಲ್ಪ ರೇಟಿಂಗ್ ಜಾಸ್ತಿ ಬಂತು ಆಯಿತಾ. ಸುಮಾರು 3,70,80,000 ತನಕ ರೇಟಿಂಗನ್ನು ಕೊಡ್ತಾ ಇರುವಂಥದ್ದು ಕ್ರೇಜಿ ವಿಷಯ. ಸೊ ಡಿಪೆಂಡ್ಸ್ ಆನ್ ವೆದರು, ಯಾವ ಟೈಮಲ್ಲಿ ನಾವು ಬೆಂಚ್ ಮಾರ್ಕ್ ಚೆಕ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಸೊ ನನಗನ್ನಿಸ್ದಂಗೆ ಆಲ್ಮೋಸ್ಟ್ ಪ್ರತಿಯೊಂದು ಗೇಮ್ಗಳನ್ನ ಒಂಥರ ಹೈ ಸೆಟ್ಟಿಂಗ್ ಆಡ್ಬೋದು. ಇದರಲ್ಲೂ ಕೂಡ BGMIನ ನೀವು ಅಲ್ಟ್ರಾದಲ್ಲಿ ಆಡ್ಕೊಬೋದು, ಎಕ್ಸ್ಟ್ರೀಮ್ ಮಾಡೋದಕ್ಕೆ ಆಗೋದಿಲ್ಲ. ತುಂಬ ಸ್ಮೂತಾಗಿ ಪ್ಲೇ ಆಗುತ್ತೆ. ಹೆವಿ ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಡೇ ಟು ಟಾಸ್ಕ್ ಮಾಡೋದಕ್ಕೆ ಏನು ತೊಂದರೆ ಆಗೋದಿಲ್ಲ. ಒಳ್ಳೆ ಪ್ರೋಸೆಸರ್ನೇ, ಆದರೆ ನಿಮಗೆ 4Gಯಲ್ಲಿ ಇದಕ್ಕಿಂತ ಪವರ್ಫುಲ್ ಪ್ರೋಸೆಸರ್ ಸಿಗುತ್ತೆ. ಒಟ್ಟಿಗೆ 5Gಯಲ್ಲಿ ಚೆನ್ನಾಗಿದೆ, ಪವರ್ಫುಲ್ ಪ್ರೋಸೆಸರ್ನೇ ಒಟ್ಟಿಗೆ. ಇನ್ನು ಕ್ಯಾಮ್ರಾ ಬಗ್ಗೆ ಮಾತನಾಡಬೇಕಂತಂದರೆ ಒಂದು ಫೋನಲ್ಲಿ ರಿಯರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಇದರಲ್ಲಿ ಮೇನ್ ಸೆನ್ಸರ್ 64 ಮೆಗಾಪಿಕ್ಸೆಲ್ನ GW3 ಸೆನ್ಸರ್ ಆಯಿತಾ. ಇದೊಂದು ಒಳ್ಳೆ ಸೆನ್ಸರನ್ನೇ. ಸೊ ಇದು ತೆಗೆಯುವಂಥ ಫೋಟೋ ಚೆನ್ನಾಗಿದೆ, ನನಗೆ ಅಂಥ ಮೇಜರ್ ಡಿಫ್ರೆನ್ಸ್ ಕಾಣಲಿಲ್ಲ. 108 MP ಕಂಪೇರ್ ಮಾಡಿದ್ರು ಕೂಡ ಒಂದು ಒಳ್ಳೆಯ ಕ್ಯಾಮ್ರಾ ಅನ್ನಿಸ್ತು, ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ ಅನ್ನಿಸ್ತು ನನಗೆ. ಅಂಥ ಮೇಜರ್ ಡಿಫ್ರೆನ್ಸ್ ಕಾಣಲಿಲ್ಲ. ಮೆಗಾಪಿಕ್ಸೆಲ್ ಮ್ಯಾಟ್ರ್ ಆಗೋದಿಲ್ಲ, ಅದು ಯಾವ ಸೆನ್ಸರ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಮತ್ತು ಯಾವ ರೀತಿ ಅದನ್ನು ಪ್ರೋಸೆಸ್ ಮಾಡುತ್ತೆ ಫೋಟೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇದು ಒಂದು ಒಳ್ಳೆ ಫೋಟೋ ಪ್ರೊಡ್ಯೂಸ್ ಮಾಡೋದು ನಂಗೆ ಅನ್ನಿಸ್ತಂಗೆ ಚೆನ್ನಾಗಿದೆ. ಒಟ್ಟಿಗೆ ಒಂದು ಪ್ರೈಸಿಗೆ ಒಂದು ಒಳ್ಳೆ ಕ್ಯಾಮ್ರಾ ಅಂತಲೇ ಅನ್ಬೋದು. ಅದನ್ನು ಬಿಟ್ಟರೆ ಇನ್ನೊಂದು 8 ಮೆಗಾಪಿಕ್ಸೆಲ್ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು, ಏನೂ ಡಿಫ್ರೆನ್ಸ್ ಇಲ್ಲ, ಸೇಮ್
ಚೆನ್ನಾಗಿದೆ, ಅಂದರೆ ಗ್ರೇನ್ಸ್ಗಳು ಬರುತ್ತೆ, ಒಟ್ಟಿಗೆ ವೈಡ್ ಆಗೋಂತೂ ಇರುವಂಥದ್ದು. ಅದು ಬಿಟ್ಟು ಇನ್ನೊಂದು 2 ಮೆಗಾಪಿಕ್ಸೆಲ್ ಒಂದು ಮ್ಯಾಕ್ರೋ ಲೆನ್ಸು. ಸೊ ಈ ಕ್ಯಾಮ್ರಾದಲ್ಲಿ ಆ ಒಂದು ಮೇನ್ ಸೆನ್ಸರ್ ಬಿಟ್ಟು ಬೇರೆ ಏನು ಮೇಜರ್ ಡಿಫ್ರೆನ್ಸ್ ಇಲ್ಲ ಈ ಒಂದು ಫೋನಲ್ಲಿ. ಸೊ ರೇರ್ ಕ್ಯಾಮ್ರಾ ಚೆನ್ನಾಗಿದೆ, ಒಟ್ಟಿಗೆ ಒಂದು ಬೆಲೆ ನೋಡಿಕೊಂಡ್ರೆ. ಮತ್ತು ಈ ಒಂದು ಫೋನಲ್ಲಿ ಫ್ರಂಟಲ್ಲೂ ಕೂಡ ನಿಮಗೆ 16 ಮೆಗಾಪಿಕ್ಸೆಲ್ನ ಸೆನ್ಸರ್ ಇರುವಂಥದ್ದು ಸೇಮ್ ಹಂಗೇನೆ. ಸೊ ಇದು ಕೂಡ ಒಂದು ಒಳ್ಳೆ ಕ್ಲಾರಿಟಿ ಫೋಟೋ ಪ್ರೊಡ್ಯೂಸ್ ಮಾಡುತ್ತೆ, ಇಂಪ್ರೆಸ್ ಮಾಡೋದು ಚೆನ್ನಾಗಿದೆ. ಮತ್ತು ಈ ಒಂದು ಫೋನಲ್ಲಿ ಕೂಡ ನಿಮಗೆ ಫ್ರಂಟ್ ಮತ್ತು ಬ್ಯಾಕ್ ಎರಡೂ ಕೂಡ ವೀಡಿಯೋದಲ್ಲಿ ಫುಲ್ HD ವೀಡಿಯೋ ರೆಕಾರ್ಡ್ ಮಾಡ್ಕೊಬೋದು. ಕ್ಲಾರಿಟಿ ನೀವೇ ನೋಡ್ತಾ ಇದ್ದೀರಾ ಆಯಿತಾ, ಪ್ರತಿಯೊಂದು ಸ್ಯಾಂಪಲ್ಸ್ನ ತೋರಿಸಿದ್ದೀನಿ. ಸೊ ನೋಡ್ಕೊಂಡು ನೀವೇ ಜಡ್ಜ್ ಮಾಡ್ಕೊಬೋದು. ಕ್ಯಾಮ್ರಾ ಚೆನ್ನಾಗಿದೆ ಒಟ್ಟಿಗೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಈ ಒಂದು ಫೋನಲ್ಲಿ ಸೈಡ್ ಮೌಂಟೆಡ್, ತುಂಬ ಫಾಸ್ಟ್ ಆಗಿರುವಂಥದ್ದು ಸೈಡ್ ಮೌಂಟೆಡ್ಡು. ಸೊ MI ಯೂಶ್ವಲಿ ತುಂಬ ಫಾಸ್ಟಾಗಿ ಇರುತ್ತೆ. ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟಾಗಿ ಪಟ್ ಅಂತ ಅನ್ಲಾಕ್ ಮಾಡಿ ಬಿಸಾಕುತ್ತೆ. ಸೂಪರ್ ವಿಷಯ ಅಂತೀರಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕಂತ ಅಂದರೆ ಒಂದು ಫೋನಲ್ಲೂ ಕೂಡ ನಿಮಗೆ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇರುವಂಥದ್ದು ಮತ್ತು ಬಾಕ್ಸ್ ಒಳಗೆ 67 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ. ಇದು ಕೂಡ ತುಂಬ ಫಾಸ್ಟಾಗಿ 40 ನಿಮಿಷದೊಳಗೆ ಫುಲ್ 100% ಚಾರ್ಜ್ ಮಾಡುತ್ತೆ. 15 ನಿಮಿಷಕ್ಕೆ 50% ಚಾರ್ಜ್ ಮಾಡುತ್ತೆ. ಸೊ ಸೂಪರ್ ಆಗಿದೆ, ಇದು ಹೆವಿ ಫಾಸ್ಟಾಗಿ ಪ್ರೈಸೊಂದಿಗೆ ಸೂಪರ್ ಅಂದಿನಿ 67 ವ್ಯಾಟ್ ಅಂತ ಅಂದರೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕಂತ ಇದರಲ್ಲೂ ಕೂಡ ನಿಮಗೆ ಸ್ಟೀರಿಯೋ ಸ್ಪೀಕರ್, ಬಾಟಮ್ ಫೈರಿಂಗು, ಮೇನ್ ಸ್ಪೀಕರ್, ಮೇಲ್ಗಡೆ ಇನ್ನೊಂದು ಸೆಕೆಂಡರಿ ಸ್ಪೀಕರ್, ಸ್ಟೀರಿಯೋ ಸ್ಪೀಕರ್ ಇದು ಕೆಲಸವನ್ನು ಮಾಡುತ್ತೆ. ಇದು ಕೂಡ ಸೇಮ್, ಏನು ಡಿಫ್ರೆನ್ಸ್ ಇಲ್ಲ. ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಜೋರಾಗಿ ಕೇಳುತ್ತೆ, ಕ್ರಿಸ್ಪ್ ಆಗಿದೆ, ಇಷ್ಟ ಆಯಿತು ಒಟ್ಟಿಗೆ ಸ್ಪೀಕರ್ ಚೆನ್ನಾಗಿದೆ. ಇನ್ನು OS ಬಗ್ಗೆ ಮಾತನಾಡಬೇಕಂತ ಇದರಲ್ಲೂ ಕೂಡ ನಿಮಗೆ Android 11ನ ಬೇಸ್ಮೆಂಟ್ ಆಗ್ತಿರುವಂಥ MIUI 13 ಇರುವಂಥದ್ದು ಸ್ಮೂತಾಗಿ ಕೆಲಸವನ್ನು ಮಾಡಲು ಕೂಡ ಲ್ಯಾಗಿ ಅನಿಸಿಲ್ಲ. ಒಟ್ಟಿಗೆ OS ಚೆನ್ನಾಗಿದೆ, ಎಂಥ ಏನು ಅದರಲ್ಲಿ ಏನೋ ಯುನೀಕ್ ಆಗಿದೆ ಅಂತ ನನಗೆ ಅನ್ನಿಸಿಲ್ಲ ಆಯಿತಾ. ಸೇಮ್ ಹಂಗೆ ಪ್ರತಿಯೊಂದು ಸೇಮ್ ಇರುವಂಥದ್ದು ಕ್ಯಾಮ್ರಾವನ್ನು ಬಿಟ್ಟರೆ. ಸೊ ಇದು ಕೂಡ ಸ್ಮೂತಾಗಿ ಕೆಲಸವನ್ನು ಮಾಡುತ್ತೆ, ಎಲ್ಲೂ ಕೂಡ ಲ್ಯಾಗಿ ಅನಿಸಿಲ್ಲ. ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ, ಸೊ ನನಗೇನು ಅಷ್ಟೊಂದು ಇಂಪ್ರೆಸಿವ್ ಅಂತ ಅನಿಸಿಲ್ಲ. ಬಟ್ ನಿಮ್ಮಲ್ಲಿ ಕೆಲವು ಜನಕ್ಕೆ ಇಷ್ಟ ಆಗಬಹುದೇನೋ. ಇನ್ನು ಇದರಲ್ಲಿ ನಿಮಗೆ IR ಬ್ಲಾಸ್ಟ್ ಸಿಗ್ತದೆ, ಸೂಪರ್ ವಿಷಯ. ಆರಾಮಾಗಿ ಟಿವಿಯನ್ನು ಕಂಟ್ರೋಲ್ ಮಾಡ್ಬೋದು. ಮತ್ತು ಇದರಲ್ಲಿ ಡ್ಯೂಯಲ್ ಬ್ಯಾಂಡ್ ವೈಫೈ, ಬ್ಲೂಟೂತ್ 5.1 ಆಲ್ಮೋಸ್ಟ್ ಎಲ್ಲ ಬೇಸಿಕ್ ಸೆನ್ಸರ್ಸ್ನ ಕೂಡ ಇದಕ್ಕೆ ಹಾಕಿದರೆ ಒಂದು ಒಳ್ಳೆಯ ವಿಷಯ ಅಂತಾನೆ. ಸೊ ಇದಿಷ್ಟು ಒಂದು ಫೋನ್ನ ಮೈನ್ ಫೀಚರ್ ಆಯಿತಾ. ನೀವು ಆದರೆ ಕೇಳ್ಬೋದು, ಒಂದು ಪ್ರೈಸೊಂದಿಗೆ ಒಂದು ಫೋನ ಪರ್ಚೇಸ್ ಮಾಡ್ಬೋದಾ ಅಂತ. ಹೆವಿ ಅಂದರೆ ಹೆವಿ ತಲೆಗೆಟ್ಟೋಗ್ಬಿಡುತ್ತೆ ನಾವು. ಸೊ ನೋಡ್ಬೋದು 21 ಸಾವಿರ ರೂಪಾಯಿಗೆ ಆಫ್ ಫೋನ್ ತೊಗೊಬೋದು ಪ್ರೋ ಪ್ಲಸ್ಸು. ಸೊ ನಿಮಗೆ 18-19 ರೂಪಾಯಿಗೆ ಈ ಒಂದು ಫೋನ್ ತೊಗೊಬೋದು. ಸೊ ನನಗೆ ಅನ್ನಿಸ್ತಂಗೆ ಪರ್ಸ್ನಲಿ ನಾನು ಪರ್ಚೇಸ್ ಮಾಡಿದ್ರೆ 2 ಫೋನ್ ಇದನ್ನೇ ಪರ್ಚೇಸ್ ಮಾಡ್ತೀನಿ. ನನಗೆ ಕ್ಯಾಮ್ರಾ ಏನು ಮೇಜರ್ ಡಿಫ್ರೆನ್ಸ್ ಕಾಣಿಸಿಲ್ಲ, ಆಲ್ಮೋಸ್ಟ್ ಸಿಮಿಲರ್ ಇದೆ. ಅದರಲ್ಲಿ ನಿಮಗೆ ಸ್ವಲ್ಪ ಝೂಮ್ ಮಾಡೋದು ಕೂಡ ಡೀಟೇಲ್ ರಿಟರ್ನ್ ಆಗ್ಬೋದು, ಹೊರತು ಕ್ಲಾರಿಟಿಯಲ್ಲಿ ಅಂತ ಮೇಜರ್ ಡಿಫ್ರೆನ್ಸ್ ಅಂತ ಅನಿಸಿಲ್ಲ ನನಗೆ. ಸೊ ಇದು ಕೂಡ ಒಂದು ಒಳ್ಳೆ ಆಪ್ಷನ್ ಆಗ್ಬೋದು. ನೋಡಿ ಎಷ್ಟು ಲಾಂಚ್ ಆಗುತ್ತೆ ಅಂತ. 18,000 ರೂಪಾಯಿಗೆ ಲಾಂಚ್ ಆದರೆ ಕಣ್ಣು ಮುಚ್ಕೊಂಡು ಪರ್ಚೇಸ್ ಮಾಡ್ಬೋದು ಅಂತೀನಿ ಆಯಿತಾ. ಸೊ ನಿಮಗೆ ಇದರಲ್ಲಿ ಪ್ರತಿಯೊಂದು ಸ್ಪೆಸಿಫಿಕೇಷನ್ ಚೆನ್ನಾಗಿದೆ. ಒಂದು ಆ ಪ್ರೊಸೆಸರ್ ಸ್ವಲ್ಪ ಪವರ್ಫುಲ್ ಆಗಿರ್ಬೋದಾಗಿತ್ತು, ಬಟ್ ಇದಕ್ಕಿಂತ ಪವರ್ಫುಲ್ ಆಗಿರುವಂಥ 5G ಪ್ರೊಸೆಸರ್ ನಿಮ್ಗೆ ಅಷ್ಟೊಂದು ಸಿಗಲ್ಲ, 4G ಸಿಕ್ಬಿಡುತ್ತೆ ಆದರೆ. ಸೊ ಇದಿಷ್ಟು ನನ್ನ ಆನೆಸ್ಟ್ ಒಪಿನಿಯನ್ ಒಂದು ಫೋನ್ ಬಗ್ಗೆ. ನಿಮಗೆ ಇದ್ರ ಬಗ್ಗೆ ಅನಿಸುತ್ತೆ ದಯವಿಟ್ಟು ಕನ್ನಡ ಕಾಮೆಂಟ್ ಸಪೋಸ್ ಇಷ್ಟ ಆಗಿಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ದೀವಿ. ನಮ್ಮ ಬೇರೆ ವಿಡಿಯೋ ನಮ್ಮ ಟೆಕ್ನಿಕಲ್ ಐಟಿಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವಿಡಿಯೋದಲ್ಲಿ.